ಸಿಂಪಲ್ ಮದುವೆಯಿಂದ ಒಳ್ಳೆ ಸಂದೇಶ ಹೋಗ್ತಾರೆ. ಈ ಕೆಲಸ ಮಾಡಬೇಕು, ಇನ್ನೂ ಅವರಿಗೆ ಶಕ್ತಿ ಕೊಡಿ. ಅವ್ರಿಗೆ ಬಹಳ ಗೌರವ ಇದೆ. ಊಟಿ ಇಂಡಿಯಾದಲ್ಲಿ ನಾನು ಹೆಸರನ್ನು ಕೇಳಿದ್ದೀನಿ, ಪ್ರಪಂಚದಲ್ಲಿ ಕೇಳಿದ್ದೀನಿ. ಮುರುಘಾ ಮಠ ಅಂದ್ರೆ ನನ್ನ ಮಠಕ್ಕೆ ಬಹಳ ಇದ್ದಿದೆ. ಯಾವಾಗ ನಾನು ಹೋಗ್ತೀನಿ ಯಾವಾಗ ಬಹಳ ಆತ್ಮ ಪ್ರೀತಿಯಿಂದ ನೋಡ್ತಿದ್ದೆ. ಒಳಗಡೆ ಬಂದರೆ ನಮಗೆ ಬಹಳ ಖುಷಿ ಅಂದ್ರೆ ಎಲ್ಲ ಗೊತ್ತಾಗುತ್ತೆ. ಎಷ್ಟು ಒಳ್ಳೆ ಕೆಲಸ ಇಲ್ಲಿ ನಡೀತಾ ಇದೆ. ಸೆಕೆಂಡ್, ದಾಸೋಹ ಇಲ್ಲಿ ಬಹಳ ಸ್ಕೂಲ್ ನಡೀತಾ ಇದೆ. ಖಾನಾ ಖಿಲಾನ, ಗರೀಬ್ ಖಾನಾ ಖಿಲಾನ, ನಾನು ಹೇಳ್ತೀನಿ ಒಳ್ಳೆಯದ, ಬಹಳ ಒಳ್ಳೆ ಕೆಲಸ. ನಾನು ಮಾಡ್ತೀನಿ ಸ್ವಲ್ಪ ಅನಾಥ ಮಕ್ಕಳಿಗೆಲ್ಲ. ಬಟ್ ಯಾವ ಸರ್ ಏನು ಮಾಡ್ತೀವಿ ಸರ್, ಯಾಕೆ ತಿನ್ನಿಸ್ತೀವಿ? मैं कहता हूँ स्वामी जी, मैं अच्छे नाम में बोलता हूँ, अगर ये दुआ नहीं करते, इनका अंतड़ी तो दुआ करता है, इनका पेट पे रहने वाला अंतड़ी पेट दुआ करेगा. बहुत बड़ा काम, गरीबों की मेहनत और एक आपका ये माहौल एक बदल के रख देगा. इंಥ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಬಹಳ ಖುಷಿ ಆಗ್ತದೆ. तमाम जितने दुल्हा दुल्हन ನಿಮ್ಮೆಲ್ಲರಿಗೂ ಹೇಳ್ತೀನಿ, ಇವತ್ತು ನಿಮ್ಮ ಮದುವೆ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಖುಷಿ ಇದೆ, ನಿಮ್ಮ ಜೀವನದಲ್ಲಿ ಆರಾಮ ಇದೆ. ನೋಡಿ, ಆರಾಮಾಗಿ ಜೀವನ, ಸಿಂಪಲ್, ಪ್ರೀತಿ ವಿಶ್ವಾಸದಿಂದ ನಾವು ಜೀವನ ಮಾಡಬೇಕು. ಯಾವ ಧರ್ಮನ ಅದೇ ಕಲಿಸೋದು. ನಿಮ್ಮ ಜೊತೆಗಾರ, ಲೈಫ್ ಪಾರ್ಟ್ನರ್, आपका लाइफ पार्टनर है, उसको साथी समझो. ನೀವು ಫ್ರೆಂಡ್ ಮಾಡ್ಕೊಳ್ಳಿ. ಇವತ್ತು ತಿಳ್ಕೊಬೇಕು. ನೋಡಿ, ನಮ್ಮಮ್ಮ ಮೇಲಿಂದ ಕೆಳಗಡೆ ತಗೊಂಡ್ಬಂತು. ಇವತ್ತು ನಿಮಗೋಸ್ಕರ ಅವ್ರ ಮನೆ ಬಿಟ್ಟು ನಿಮ್ಮ ಮನೆಗೆ ಬರ್ತಾ ಇದೆ. ಈ ಹುಡುಗಿ ಬರ್ತಾ ಇದೆಯಲ್ಲ, ಪೂರ್ತಿ ಜೀವನ ಅವ್ರ ಮನೆ ಬಿಟ್ಟು ನಿಮ್ಮ ಹತ್ರ ಬರ್ತಾ ಇದೆ ಅಂದರೆ ಅವರಿಗೆ ಬಹಳ ಒಳ್ಳೆಯಿಂದ ನೋಡ್ಕೊಳ್ಳಿ, ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ಳಿ. ನಮ್ಮ ಅಜ್ಜರ ಆಶೀರ್ವಾದ ನಿಮಗಿದೆ. ಈ ಮಠದ ದುರ್ಗಾ ಮಠದ ಆಶೀರ್ವಾದ ನಿಮಗಿದೆ. ಒಳ್ಳೆ ಜಗದಲ್ಲಿ ಆಗ್ತೈತಿ. ಜಗ ಪವಿತ್ರ ಜಗದಲ್ಲಿ ಇದಾಗ್ತೈತಿ. ಈ ಜಗದಲ್ಲಿ ನಿಮಗೆ ಒಳ್ಳೆ ನಿಮಗೆ ಆಶೀರ್ವಾದ ಸಿಗ್ತದೆ. ಆರಾಮಾಗಿ ಜೀವನ ಏನೂ ಇಲ್ಲ. ನಾನು ಯಾವಾಗ ಹೇಳ್ತೀನಿ, ಗುಜರಾತ್ ಯಾರು ಹೇಳ್ತೀನಿ, ಯಾವಾಗ ಅಗರ್ ಗಂಡನಿಗೆ ನೋಡಿದ್ರೆ एकदम ವಿಶಾಲ ಕಾಣ್ತಾನೆ, ತಿಳ್ಕೊಬೇಕು ಅವ್ರ ಹೆಣ್ಣು ಅವರಿಗೆ ಬಹಳ ಚೆನ್ನಾಗಿದ್ದಾರೆ. ಹೆಣ್ಣು ಮುಖ ನೋಡಿದ್ರೆ ಅವಳು ಖುಷಿಯಾಗಿದ್ದಾಳೆ, ನಾವು ತಿಳ್ಕೊಬೇಕು ಅವ್ರ ಗಂಡ ಅವರಿಗೆ ಖುಷಿ ಇಟ್ಟಿದ್ದಾನೆ. ಅದೇ ಖುಷಿ ನಿಮಗೆ ಜೀವನದಲ್ಲಿ ಇರಬೇಕು. ಸದಾ ಜೀವನದಲ್ಲಿ ನಿಮ್ಮ ಖುಷಿ ಇರಬೇಕಂತ ನಾನು ವಿನಂತಿ ಮಾಡ್ತೀನಿ. ಆಜ್ ನಿಮ್ಮ ಮಧ್ಯೆಗೆ ಬಂದು ನನಗೆ ಬಹಳ ಖುಷಿ ಆಯ್ತು, ಮಾತಾಡೋಕ್ಕೆ ಅವಕಾಶ ಆಯ್ತು, ಆಶೀರ್ವಾದ ತಗೊಳ್ಳಕ್ಕೆ ಬಂದಿದ್ದು. ನಾನು ಬಹಳ ದಿವಸ ಆಯ್ತು ನೋಡಿಲ್ಲ, ಆಶೀರ್ವಾದ ತಗೊಳ್ಳೋಣ. ನಾನು ಬಿಜಿ ಆಗ್ತಿದ್ದೆ, ಬೇಕಾದಷ್ಟು ಕೆಲಸ, ನಂದು ಕೆಲಸಗಳು. ನಾನೀಗ ಒಂದೇ ಸಾರಿ ಎಜುಕೇಶನ್ ಕ್ಷೇತ್ರದಲ್ಲಿ ಪೂಜ್ಯ ಸ್ವಾಮೀಜಿಯವರು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಭಾರತದಲ್ಲಿ ನಾವು ಏನಾದರೂ ಮಾಡಬೇಕು, ಶಿಕ್ಷಣ ಇಂಪಾರ್ಟೆಂಟ್. ನಾನು 95 ಪುಸ್ತಕ ಕಂಪ್ಲೀಟ್ ಮಾಡಿದ್ದೀನಿ. 5 ಪುಸ್ತಕ ಓದಿದ್ರೆ 100 ಪುಸ್ತಕ ಕಂಪ್ಲೀಟ್ ಆಗ್ತಾ ಇದೆ. ಅದರಲ್ಲಿ ವಚನಗಳು ಇದ್ದಾವೆ. ನಾವು ಒಂದು ಮಾಡಿದ್ದೀವಿ, ಹಾಲಾತ್ ಕಿ ತಸ್ವೀರ್ ಬದಲ್ ಸಕ್ತೆ ಹೈ. ಒಂದು ಹೇಳ್ತಾ ಇದ್ದೀನಿ, 9,000 ಬಂದಿದ್ದೀನಿ. ಅದರಲ್ಲಿ ಒಂದು, ಹಾಲಾತ್ ಕಿ ತಸ್ವೀರ್ ಬದಲ್ ಸಕ್ತೆ ಹೈ, ಹರ್ ಖಾಕ್ ಕಿ ತಾಬೀರ್ बदल सकते हैं, तालीम अगर हो तो हमारे बच्चे इस मुल्क की तकदीर बदल सकते हैं. बस इन कलिमात के साथ ನೀವು ನಿಂತ್ಕೊಳ್ಳೋಕ್ಕೆ ಸ್ವಾಮೀಜಿ ಪಕ್ಕ ಕುಂದ್ರಕ್ಕೆ ನನಗೆ ಅವಕಾಶ ಸಿಕ್ತು. ಒಂದು ಜೀವನದಲ್ಲಿ ವೆರಿ ಬೆಸ್ಟ್ ಅಪಾರ್ಚುನಿಟಿ ಅಂತ ನಾನು ಹೇಳ್ತೀನಿ. ಇಸ್ಲಾಂ ಧರ್ಮ ಒಳ್ಳೆಯ ಧರ್ಮ. ಇಸ್ಲಾಂ ಧರ್ಮದ ಬಗ್ಗೆ ಪೂಜೆ ಸ್ವಾಮೀಜಿಯವರು ಬಹಳ ತಿಳ್ಕೊಂಡಾರೆ. ನಾನು ಹೇಳ್ತಿಲ್ಲ, ನನ್ನ ಹತ್ರ ಇದೆ. ಅದು ಬಹಳ ಇಲ್ಲಿಂದ ದುಬೈ ತನಕ ಹೋಗ್ತು. ದುಬೈಯಿಂದ ಹೇಳ್ತು, ಆ ಸ್ವಾಮಿ ನಿಮಗೆ ಸಿಗ್ತಾರ ಅಂತ ನನಗೆ ಗೊತ್ತು. ಸಿಕ್ಕಿದ್ದಾರೆ, ನಾನು ಮತ್ತೆ ಅಂಥವ್ರ ಜೊತೆಗೆ ಇಲ್ಲಿ ಅಂಥ ವಚನಗಳು ತಗೊಳ್ರಿ. ನೀವು ಉರ್ದುನಲ್ಲಿ ತರ್ಜುಮಾ ಮಾಡ್ರಿ, ಅವರ ವಚನಗಳು ತಗೊಳ್ರಿ. ಬಹಳ ಜನ ನನಗೆ ಗೊತ್ತಿರೋದು, ಬಹಳ ಖುಷಿ ಆಗ್ತಾ ಇದೆ. ಇವತ್ತಿನ ದಿವಸ ನಿನ್ನೇನು ಮನೇಲಿ ಹೇಳಿದ್ರು, ನಮ್ಮ ಗಂಟೆ ಹೇಳಿದ್ರು, ಚಿತ್ರದುರ್ಗ ನನ್ಗೆ ಎಷ್ಟು ಇವತ್ತು 4 ಮದುವೆ ಹೇಳಬೇಕು. ಕರೋನಾ ಕಾಲದಲ್ಲಿ ಮದುವೆನೂ ಬಹಳ ಚೆನ್ನಾಗಾಗ್ತಾ ಇದೆ. ಸಿಂಪಲ್. ಇದರಲ್ಲಿ ಎಷ್ಟು ಜನ ಮದುವೆ ಮಾಡ್ಬೇಕಂತ ಆಸೆ ಮಾಡಿದ್ರಿ, ಎಲ್ಲ ಈಗ ಡಿಸ್ಟೆನ್ಸ್ 100 ಕೊಡ್ತಾರೆ, ನೀವು ಮದುವೆ ಮಾಡ್ಬೋದು ಫ್ರೀಯಾಗಿ. ಬಹಳ ಚೆನ್ನಾಗಿ ಆಗುವಂಥ ಸಂದರ್ಭದಲ್ಲಿ ನೋಡಿ, ಮೊನ್ನೆ ನಮ್ಮ ಅದಕ್ಕೆ ಸೈರಾ ಹಾಕ್ತಾರೆ. ಸೈರಾ ಹಾಕೊಂಡು
ಆಮೇಲೆ ಗಜರ ಹಾಕೊಂಡು ಭಾಳ ದೊಡ್ಡ ಮಾಡ್ತಾರೆ ಕುಡಿ ಬಂದ್ಬಿಟ್ಟು ಬಂದ ತಕ್ಷಣ ಓಡೋಗ್ಬಿಟ್ಟು ಒಂದು ಸ್ವಲ್ಪ ಹಾಕಿಲ್ಲ ಎಲ್ಲರೂ ಕುತ್ಕೊಂಡು ಬಂದು ಮುಂದಾಗೆ ಒಳ್ಳೆ ಟೈಮಿಗೆ ಅವಕಾಶ ಇವತ್ತು ಎಷ್ಟು ಹೇಳಿದ್ರೆ ಕಮ್ಮಿದೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಇದೇ ಪ್ರೀತಿ ಇದೇ ವಿಶ್ವಾಸ ಯಾವ ಧರ್ಮವೂ ಇಲ್ಲ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಅಂದೇ ಜೊತೆ ನನ್ನ ಮಾತನ್ನು ಮುಗಿತೀನಿ. ನಿಮಗೆ ಶುಭವಾಗಲಿ, ದಾಂಪತ್ಯ ಜೀವನಕ್ಕೆ ಅಡಿಯಿಡುತ್ತಲಿರುವ ನಿಮಗೆ ಶುಭವಾಗಲಿ, ಶುಭವಾಗಲಿ. ದೇಹವೆರಡಾದರೂ ಭಾವ ಒಂದೇ ಇರಲಿ, ದೇಹವೆರಡಾದರೂ ಭಾವ ಒಂದೇ ಇರಲಿ, ಬದುಕಿನ ಪರ್ವತವ ಏರುವಲ್ಲಿ ಧೈರ್ಯ ದೊರಕೊಳ್ಳಲಿ, ಬದುಕಿನ ಪರ್ವತವ ಏರುವಲ್ಲಿ ಧೈರ್ಯ ದೊರಕೊಳ್ಳಲಿ, ಚಿರಕಾಲ ನಿನ್ನೊಳು ಸುಖ ಶಾಂತಿ ನೆಲೆಸಲಿ. ನಿನ್ನಿಂದ ದಾಸೋಹ ನಡೆಯಲಿ, ಸದುವಿನಯ ಮೃದು ವಚನದಿ ಬದುಕು ಗಂಗೇರಲಿ, ಸದುವಿನಯ ಮೃದು ವಚನದಿ ಬದುಕು ಗಂಗೇರಲಿ, ಮನೆ ಮನದೊಳು ಸಮಾಧಾನದ ಹಣತೆ ಬೆಳಗಲಿ. ಎಂದು ನಿಮಗಿರಲಿ, ಬಸವಾದಿ ಶರಣರ ಕೃಪೆ ಎಂದು ನಿಮಗಿರಲಿ, ಶುಭವಾಗಲಿ, ನಿಮಗೆ ಶುಭವಾಗಲಿ, ದಾಂಪತ್ಯ ಜೀವನಕ್ಕೆ ಅಡಿಗುತ್ತಲಿರುವ ಇವತ್ತಿನ ಈ ಸಮಾರಂಭದಲ್ಲಿ ಶಿಕಾರಿ ಕುಲದ ವೀರಪಂಡಿತ ಚನ್ನಬಸವ ಸ್ವಾಮೀಜಿಯವರು ಕೂಡ ಇಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ನಿಮ್ಮಗಳ ಜೊತೆಯಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಶಿಕಾರಿಪುರದ ಸುತ್ತಮುತ್ತ ಚನ್ನಬಸವ ಸ್ವಾಮೀಜಿಯವರು ಉತ್ತಮವಾಗಿರುವಂಥ ಒಂದು ಕಾರ್ಯವನ್ನು ಅಲ್ಲಿ ಮಾಡ್ತಾರೆ. ಎಲ್ಲ ಧರ್ಮ ಮತ್ತು ಜಾತಿಗಳ ಜೊತೆಯಲ್ಲಿ ಒಂದು ಸಾಮರಸ್ಯವನ್ನು ಅವರು ಇಟ್ಕೊಂಡಿದ್ದಾರೆ. ಅವರು ಇವತ್ತು ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಸಹಕಾರ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸುತ್ತೆ. ಮುಖ್ಯ ಅತಿಥಿಗಳಾಗಿ ಸುನ್ನಾ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅಮ್ಜದ್ ಹುಸೇನ್ ಅವರು ಎಷ್ಟೊಂದು ಸ್ಫೂರ್ತಿದಾಯಕವಾಗಿ ಅವರು ಅರ್ಥಪೂರ್ಣವಾಗಿ ಮಾತನಾಡ್ತಾರೆ. ಅವರು ಈಗಾಗಲೇ 95 ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಒಬ್ಬ ಮೌಲ್ವಿಯಾಗಿ, ಒಬ್ಬ ಸಂಘಟಕರಾಗಿ, ಧರ್ಮ ಪ್ರಚಾರಕರಾಗಿ ಅವರು ನೂರಾರು ಪುಸ್ತಕಗಳನ್ನು ರಚನೆ ಮಾಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನೂ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಅತೀವ ವಿಷಯ. ಅದುವೇ ಇವತ್ತಿನ ಈ ಸಮಾರಂಭದ ಒಂದು ನೈವೇದ್ಯತೆ, ಸಾಮರಸ್ಯವನ್ನು ಸ್ಥಾಪನೆ ಮಾಡಿ ಬೇರೆ ಬೇರೆದನ್ನು ಸ್ಥಾಪನೆ ಮಾಡೋಕ್ಕಿಂತಲೂ ಸಾಮರಸ್ಯವನ್ನು ಸ್ಥಾಪನೆ ಮಾಡಿ ಸಂತಲೋ महंत लोग, धार्मिक नेता लोग समाज में या देश में सामरस्य वातावरण को निर्माण करते हैं. ಅದು ಬಹಳ ಮಹತ್ತರವಾಗಿರುವಂಥ ಕೆಲಸ. ये काम छोटा काम नहीं है.
ये बड़ा काम करता, इधर उधर बड़ा मकान मिलता है देखने के लिए, बड़ा मकान, बड़ा बड़ा मकान। हाँ, ये बड़ा कार्यक्रम है, अच्छी तरह कार्यक्रम है, ये सुंदर कार्यक्रम है। ನೋಡಿದ್ರೆ ಭಾಳ ಖುಷಿ ಆಗುತ್ತೆ, ಸಂತೋಷ ಆಗ್ತದೆ. ಸತಿಪತಿಗಳು ಕೂಡಿ ಇಲ್ಲಿ ಬಂದು ಬರಬೇಕಾದ್ರೆ ಅವ್ರು ಹುಡುಗ ಹುಡುಗಿ ಆಗಿದೆ, ಹೋಗ್ಬೇಕಾದ್ರೆ ಸತಿಪತಿಯಾಗಿ ಹೋಗ್ತಾರೆ. ನೋಡಿ, ನೀವು ಹುಡುಗ ಹುಡುಗಿ ಕರ್ಕೊಂಬರ್ತೀರ, ಹುಡುಗ ಹುಡುಗಿಯನ್ನು ಕಲ್ಯಾಣ ಮಹೋತ್ಸವವನ್ನು ಮಾಡಿಸಿ ಸತಿಪತಿಗಳನ್ನಾಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ನಾವು. ಯಾವುದು ವಿಶೇಷತೆ ಅನ್ನುವಂಥ ಅದನ್ನು ಚಿಂತನೆ ಮಾಡಿ ಆ ದಿಸೆಯಲ್ಲಿ ಸಾಮರಸ್ಯಕ್ಕೆ ಬಹಳ ಮಹತ್ವ. ಸಾಮರಸ್ಯದ ಜೊತೆಯಲ್ಲಿ ನಾವು ಸಾಕ್ತಾ ಹೋಗಬೇಕು. ಎಲ್ಲ ರೀತಿಯಾಗಿರುವಂಥ ಜಾತಿ ಧರ್ಮ ದ್ವೇಷವನ್ನು ಮರೆತು ಪ್ರೀತಿಯನ್ನು ಬಿತ್ತೋದಿದೆಯಲ್ಲ ಜೀವನದಲ್ಲಿ, प्रीति को भावना हमारी जिम्मेदारी है, ये बढ़िया जिम्मेदारी है. ಪ್ರೀತಿಯ ಬೀಜಗಳನ್ನು ಬಿತ್ತುವ ಕೆಲಸ ಬಹಳ ದೊಡ್ಡ ಜವಾಬ್ದಾರಿ. जीवन में जिम्मेदारी है, जिम्मेदारी के बारे में जानकारी नहीं है. ಯಾಕೆ ಜೀವನ ದೊಡ್ಡದಾಗ್ತಾ ಇಲ್ಲ ಅಂತಂದರೆ ಜೀವನದ ಬಗ್ಗೆ ಅರಿವು ಇಲ್ಲ. आम आदमियों के जीवन में जिम्मेदारी जानकारी नहीं है, ಅರಿವಿಲ್ಲ. ಅದಕ್ಕೋಸ್ಕರವಾಗಿ ಯಥಾಸ್ಥಿತವಾಗಿರುವಂಥ ಜೀವನ ಸಾಗಿಸುವಂಥ ಒಂದು ಸಂದರ್ಭ. ನಾನೊಂದು ಉದಾಹರಣೆಯನ್ನು ಹೇಳ್ತೀನಿ, ಅದು ಇವತ್ತಿನ ಈ ಸಂದರ್ಭದಲ್ಲಿ ತುಂಬ ಪ್ರಸ್ತುತವಾಗಿರುವಂಥ ಸಾಮರಸ್ಯ ಅನ್ನೋದು भावनाओं का जोड़ना, हृदयों का जोड़ना, ಜಾತಿ ಧರ್ಮೋं को जोड़ना. ನೋಡಿ, ನಮ್ಮ ದೇಶದಲ್ಲಿಯೇ ಆಗಿರುವಂಥ ಒಂದು ಘಟನೆ. ಏನು ನಿನ್ನೆ ಒಬ್ಬರು ಹೊಸ ಮುಖ್ಯಮಂತ್ರಿಗಳು ಆಗಿ ಹೋದರು. ಆ ರಾಜ್ಯ ಯಾವುದು? ಉತ್ತರಾಖಂಡ್ ಅನ್ನುವಂಥ ಒಂದು ಪ್ರಾಂತ್ಯದಲ್ಲಿ ಒಬ್ಬಾತ ಮದುವೆಯಾಗಿ ಜೀವನವನ್ನು ಸಾಗಿ ಅವನು ಎಷ್ಟು ಮದುವೆ ಆಗಿದೆ, ನೀವೆಲ್ಲ ಒಂದೊಂದು ಮದುವೆ, ಅವನು ಬರೋಬ್ಬರಿ 37 ಮದುವೆ. 37 ಮದುವೆ. ಬಡಿಯ ಬಾತ. ಹ್ಞೂ, 2-3 ಆಗ್ತಾರೆ. 37 ಇದು सच्ची बातचीत करते हैं. सही बात. हाँ, सचमुच है ये बात. सचमुच. 37 ಮದುವೆ. ಆದರೆ ಮೊಮ್ಮಕ್ಕಳು ಎಷ್ಟು ಅಂದರೆ ಬರಾಬರ 150 ಜನ. ಹಾಂ, ಅವರೆಲ್ಲರನ್ನೂ ಅಂತ ಭಾಳ ಖುಷಿ ಆಯಿತು, ಭಾಳ ಸಂತೋಷವಾಗಿದೆ ನೋಡಿ ಸರ್. ಎಷ್ಟು ಹಾಂ, ಯಾಕೆ ಸಾಮರಸ್ಯ ಅಂದರೆ ಅದು ಒಬ್ಬ ಹೆಂಡತಿ ಕಟ್ಕೊಂಡು ಆ ಹೆಂಡತಿ ಜೊತೆಗೆ ಆ ಗಂಡನ ಜೊತೆಗೆ ಜೀವನ ಮಾಡೋದು ಎಷ್ಟೋ ಸಾರಿ 63 ಆಗಪ್ಪ ಅಂತ 36. 63-36 ಗೊತ್ತಾಗುತ್ತೆ. 63 ಯಾವತ್ತೂ ಕೂತ್ಕೊಂಡು 36 ಭಿನ್ನವಾಗಿದೆ. ನಾವು ಯಾವತ್ತೂ 63 ಆಗೋದು, 36 ಆಗೋದು ಭಾಳ ಸುಲಭ. 36 ಆಗೋದಂದ್ರೆ ಗಂಡ ಒಂದು ಕಡೆ ಹೆಂಡತಿ ಒಂದು, ಮಕ್ಕಳು ಮತ್ತೊಂದು ಕಡೆ, ಆ ಅಜ್ಜಿ ಇನ್ನೊಂದು. ನೀವು ವಿಚಾರ ಮಾಡಿ ಜನ ಸೌಖ್ಯ ಸಂಖ್ಯೆ 37 ಮಡದಿಯರ ಜೊತೆಯಲ್ಲಿ ಎಷ್ಟೊಂದು ಆ ವ್ಯಕ್ತಿ ಸಾಮರಸ್ಯವನ್ನು ತಂದಿರಬಹುದು, ಪ್ರೀತಿಯನ್ನು ಪವನಿಸಿರಬಹುದು. ಸಾಲದಕ್ಕೆ 150 ಮಕ್ಕಳು ಮೊಮ್ಮಕ್ಕಳು. ಸ್ವಲ್ಪ ಪೇಪರ್ನ ಮುಗಿಸಿ ಅವರೆಲ್ಲರ ಜೊತೆಯಲ್ಲಿ ಆತನ ಫೋಟೋ
ಹೆಂಗೆ ಈ ಮುರುಘಾ ಮಠ ಒಂದು ಹೆಂಗೆ ಇಷ್ಟೊಂದು 50-60 ಎಕರೆಯಲ್ಲಿ ಅನಾವರಣ ಬಂದಿದೆ. ಅವನು ಇರುವಂತಹದೇ ಒಂದು ಊರು, ಅವ್ರದೇ ಒಂದು ಊರು. ಅದನ್ನ ನೋಡ್ಲಿಕ್ಕೋಸ್ಕರವಾಗಿ ಜನ ಬರ್ತಾರಂತ್ರಿ ವರ್ಲ್ಡ್ ವೈಡ್. How they are maintaining 37 wives. How that person managing 150 sons, etc. ಅಲ್ಲಿ ಬಂದು ಹೋಗ್ಲಿಕ್ಕೆ ಫ್ಲೈಟ್ ಎಲ್ಲ ಇದೆ. ಅದೊಂದು ಏನು ಟೂರಿಸಂ ಸೆಂಟರ್. ಇದನ್ನ ಗಮನಿಸ್ತಾರೆ, ಅದು ನೋಡ್ಲಿಕ್ಕೆ ಬಂದು ಅದೊಂದು ಟೂರಿಸಂ ಸೆಂಟರ್ ಆಗಿದೆ. ನಮಗೂ ಒಂದು ಸತಿ ಅಲ್ಲಿ ಹೋಗ್ಬರ್ಬೇಕಂತ ಅನಿಸ್ತು. ಆದರೆ ಒಂದು ದುಃಖಕ್ಕೆ ಹಾಕಾಯಿ ಆದ್ಮಿ ಕೆಲವೇ ದಿನಗಳಲ್ಲಿ ಸತ್ತು. ಹೋದ ವಾರ ಇಷ್ಟ ಈಗೊಂದು 5-6 ದಿವಸದಿಂದ ಸತ್ತೋಗಿದ್ರು. ಆರೋಗ್ಯ ಸರಿಯಿಲ್ಲದೆ ಆತ ಸತ್ತೋಗಿದ್ರು. ಆದರೆ ಅವರ 37 ಜನ ಮಡದಿಯರು, 150 ಜನ ಮಕ್ಕಳು ಮೊಮ್ಮಕ್ಕಳನ್ನು ನೋಡ್ಕೊಂಡಿದ್ರು. ಆ ವಾತಾವರಣ ನೋಡ್ಕೊಂಡಿದ್ರು. ಯಾಕೆ ಇದೆಲ್ಲ ಒಬ್ಬ ವ್ಯಕ್ತಿಯಿಂದ ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತಂದರೆ ಪರಸ್ಪರ ಸಾಮರಸ್ಯ. ನಾನು ಆಗಾಗ ಹೇಳ್ತೇನೆ, ಸಾಮರಸ್ಯವೇ ಜೀವನದ ಸ್ವಾರಸ್ಯ. ಸಾಮರಸ್ಯ ಅದು ಜೀವನದ ಸ್ವಾರಸ್ಯ. ಸ್ವಾರಸ್ಯದಲ್ಲಿ ಸಾಮರಸ್ಯ, ಸಾಮರಸ್ಯದಲ್ಲಿ ಸ್ವಾರಸ್ಯ. ಇದು ಸ್ವಾರಸ್ಯ ಮತ್ತು ಸಾಮರಸ್ಯ ಮಾತ್ರ ಅಲ್ಲ, ಒಂದು ರಹಸ್ಯ. ಇದು ಜೀವನದ ರಹಸ್ಯ. ಜೀವನದ ರಹಸ್ಯ ಏನು? ಅದು ಸಾಮರಸ್ಯ. ಸತಿ ಪತಿಯನ್ನು ಅರ್ಥ ಮಾಡ್ತಾರೆ, ಮಕ್ಕಳು ತಂದೆ ತಾಯಿಗಳನ್ನು ಅರ್ಥ ಮಾಡ್ತಾರೆ, ಅಜ್ಜ ಅಜ್ಜಿಯನ್ನು ಅರ್ಥ ಮಾಡ್ತಾರೆ, ಬಂಧು ಬಾಂಧವರನ್ನು ಅರ್ಥ ಮಾಡ್ತಾರೆ. ಜೀವನದಲ್ಲಿ ಅರ್ಥ ಮಾಡುವುದು ಬಹಳ ಬಹಳ ಇದೆ. ಅರ್ಥ ಮಾಡಿಕೊಳ್ಳುವುದು ಕೂಡ ಬಹಳ. ಯಾರು ಅರ್ಥ ಮಾಡ್ಕೊಳ್ತಾರೆ ಅವರು ಸಾಮರಸ್ಯದ ಜೊತೆಯಲ್ಲಿ ಸಾಕ್ತಾರೆ. ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ವಿಘಟನೆಯ ಜೊತೆಯಲ್ಲಿ ಸಾಗುತ್ತಾರೆ, ವಿಭಜನೆಯ ಜೊತೆಯಲ್ಲಿ ಸಾಗುತ್ತಾರೆ. ನಾವು ಇವತ್ತು ಸಾಮರಸ್ಯ ಅನ್ನುವಂತಹ ಒಂದು ತತ್ವ, ಒಂದು ಸಿದ್ಧಾಂತ, ಅಂದರೆ ಕೂಡಿ ಬಾಳುವುದು. ಹೇಗೆ ಆತ 37 ಜನ ಮಡದಿಯರ ಜೊತೆಯಲ್ಲಿ 150 ಜನ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಜೀವನವನ್ನು ನಡೆಸ್ತಾರೆ. 900 ವರ್ಷಗಳ ಹಿಂದೆ ಬಸವಣ್ಣನವರು ಅನ್ನುವಂಥ ಒಬ್ಬ ವ್ಯಕ್ತಿ, ಅಲ್ಲಮ್ಮ ಪ್ರಭುದೇವರು ಅನ್ನುವಂಥ ಒಬ್ಬ ಅನುಭಾವಿ, ಒಬ್ಬರು ಒಂದು ಕಡೆ ಧಾರ್ಮಿಕ ವ್ಯಕ್ತಿಯನ್ನು, ಒಬ್ಬ ಧಾರ್ಮಿಕ ವ್ಯಕ್ತಿಯನ್ನ ಕೂಡಿಸೋದು ಎಷ್ಟು ಕಷ್ಟ. ಆದರೆ ಬಸವಣ್ಣವರಿಗೆ ಆ ಒಂದೇ ಯುಗದಲ್ಲಿ, ಆ ದಿನಮಾನಗಳಲ್ಲಿ 770 ಜನ ಶರಣರನ್ನು ಅವರು ಕೂಡಿಸ್ತಾರೆ ಅಂತಂದರೆ ಅದೊಂದು ದೊಡ್ಡ ಸಾಧನೆ, ಬಹುದೊಡ್ಡ ಸಾಧನೆ. ಅವರೆಲ್ಲರೂ ಒಂದೇ ಜಾತಿ ಸೇರಿದಾರಲ್ಲ. ಮಾದರ ಸಮಾಜಕ್ಕೆ ಸೇರಿದವರಿದ್ರು, ಹಡಪ ಸಮಾಜದಲ್ಲಿದ್ದರು, ನಾಯಕ ಸಮಾಜದಲ್ಲಿದ್ದರು, ಕುರುಬ ಸಮಾಜದಲ್ಲಿದ್ದರು, ಒಕ್ಕಲಿಗ ಸಮಾಜದಲ್ಲಿದ್ದರು, ಮಡಿವಾಳ ಸಮಾಜದಲ್ಲಿದ್ದರು, ನುಲಿಯ ಸಮಾಜದವರು, ಅಂಬಿಗರ ಸಮಾಜದವರು. ಇಂಥ ಸಮಾಜದವರು ಇರಲಿಲ್ಲ ಅಂತ ಎಲ್ಲ ಸಮಾಜ. अफगानिस्तान से वरुण शंकर देव नाम की एक शरण आई है अफगानिस्तान।
ಅವರಿಗೆ ಮರುಶಂಕರ ದೇವರು ಅಂತ ಅವರು ಅಲ್ಲಿಂದ ಇಲ್ಲಿ ಬಂದು ಅತ್ಯಂತ ಗುಪ್ತ ಜೀವನವನ್ನು, ಗುಪ್ತ ಭಕ್ತಿಯನ್ನು ಮಾತ್ರ ಜೀವನವನ್ನು ಸಾಗಿಸಿದ್ರು ಅನ್ನೋ ಇದನ್ನೆಲ್ಲ ಯಾಕೆ ಮಾಡಬೇಕಾಗಿದೆ ಅಂತಂದರೆ ಸಾಮರಸ್ಯದ ಜೊತೆಯಲ್ಲಿ ನಾವು ಹೊಂದಾಣಿಕೆ ಜೊತೆಯಲ್ಲಿ ಸಾಕ್ತಾ ಹೋದರೆ ಜೀವನ ಅತ್ಯಂತ ಸುಮಧುರವಾಗಿರುತ್ತೆ, ಶಕ್ತಿಶಾಲಿಯಾಗುತ್ತೆ. ಇಂದಿನ ದಿನಗಳಲ್ಲಿ ಎಲ್ಲರೂ ಸಾಮೂಹಿಕ ವ್ಯವಸಾಯವನ್ನು ಮಾಡ್ತಾರೆ, ಸಾಮೂಹಿಕವಾಗಿ ದುಡಿಮೆ ಮಾಡೋದು, ಎಲ್ಲರೂ ಹಂಚ್ಕೊಂಡು ಹೋಗ್ತದೆ. ಇವತ್ತು ಸಾಮೂಹಿಕ ದುಡಿಮೆ ಇಲ್ಲ, ಇವತ್ತು ಏಕ ವ್ಯಕ್ತಿ ದುಡಿಮೆ. ಒಂದು ಕುಟುಂಬದಲ್ಲಿ ಒಂದೇ ಕುಟುಂಬ ಇದೆ. ಆ ರೀತಿಯಾಗಿರುವಂಥ ಒಂದು ವ್ಯವಸ್ಥೆ ಬಂದಿದೆ. ಇದು ಇವತ್ತಿನ ವ್ಯವಸ್ಥೆ, ಅದು ಅವತ್ತಿನ ವ್ಯವಸ್ಥೆ. ಎರಡು ವ್ಯವಸ್ಥೆಗಳಿಗೂ ನಾವು ಹೊಂದಿಕೊಂಡು ಹೋಗಬೇಕಾಗಿದೆ. ಇವತ್ತಿನ ಈ ಸಂದರ್ಭದಲ್ಲೂ 7 ಜೋಡಿಗಳು ಇಲ್ಲಿ ದಾಂಪತ್ಯ ಜೀವನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಜೋಡಿ ಅಂತರ್ಜಾತೀಯ ವಿವಾಹಕ್ಕೆ ಒಳಗಿದೆ. ಅಂತರ್ಜಾತೀಯ ವಿವಾಹ ಅಂತಂದರೆ ವರ ಲಿಂಗಾಯತ, ವಧು ಆದಿತ್ಯ. ಇಂಥವ್ರಿಗೆ ಪುಸ್ತಕದಲ್ಲೇ ನಾನು ಹುಡುಗ ಏನು ಮಾಡ್ತಾಯಿದ್ದೀಯಪ್ಪ, ಮೆಡಿಕಲ್ ಶಾಪ್ ಇಟ್ಕೊಂಡಿದ್ರು. ಎಲ್ಲಿ ಯಾವುದು ನಿಮ್ಮ ಹುಡುಗಿಯವರೇನು ಕೆಲಸ ಮಾಡ್ತಾರೆ? ಅವರೇನು ಓದಿದಾರ? ಹೌದಾ, ನರ್ಸಿಂಗ್. ಓಕೆ, ಇಬ್ಬರು ಕೂಡ ಮೆಡಿಕಲ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಒಬ್ಬರು ಮೆಡಿಕಲ್ ಸ್ಟೋರ್ ಇಟ್ಟಿದ್ದಾರೆ. ಅವರು ಏನು ಅಂತಂದರೆ ನರ್ಸಿಂಗ್ ಮಾಡಿಕೊಂಡು ಸಿಸ್ಟರ್ ಅಂತ ಅಲ್ಲ, ಅವರಾಗಿಟ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಬ್ಬರು ಭಾವನೆಗಳು ಒಂದಾಗಿ, ಸಾಮರಸ್ಯ ಒಂದಾಗಿ, ಈ ಮುಖಾಂತರವಾಗಿ ಈ ಸೈದ್ಧಾಂತಿಕವಾದ ನೆಲೆಗಟ್ಟಿನ ಮೇಲೆ ಅವರ ಕಲ್ಯಾಣ ಮಹೋತ್ಸವ ನಡೀತಾ ಇದೆ. ಇಂಥ ಅಂತರ್ಜಾತೀಯ ವಿವಾಹ ಜೋಡಿಗೂ ಒಂದ್ಸಾರಿ ಜೋರಾಗಿ ಎಲ್ಲ ಜಾತಿಗಳ ನಡುವೆ, ಜಾತಿ ಮತ್ತು ಧರ್ಮಗಳ ನಡುವೆಯೂ ಕೂಡ ನಾವು ಈ ರೀತಿಯಾಗಿ ಸಾಮರಸ್ಯವನ್ನು ಬೆಸೆಯುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಎನ್ನುವಂಥ ಚಿಂತನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು, ಕೊರೋನಾ ಇರುವಂಥ ಸಂದರ್ಭದಲ್ಲಿ 7 ಜೋಡಿಗಳು ಇಲ್ಲಿ ಕಲ್ಯಾಣ ಮಹೋತ್ಸವಕ್ಕೆ ಒಳಗಡೆ ಆಗ್ತದೆ. ಒಂದು ಕಲ್ಯಾಣ ಮಹೋತ್ಸವಕ್ಕೆ ಇವತ್ತಿನ ಒಂದು ಕೊರೋನಾ ನಾರ್ಮ್ಸ್ ಪ್ರಕಾರವಾಗಿ ಒಂದು 100 ಜನ ಸೇರಬೇಕು. ಅಂದರೆ 7 ಮದುವೆಗಳು ಅಂದರೆ 700 ಜನ ಸೇರಬೇಕು. ಅದಕ್ಕೆ ಅವಕಾಶ ಇದೆ. ಆ ಕೊರೋನಾ ನಿಯಮಗಳ ಅನುಸಾರವಾಗಿಯೇ ನಾವು ಇಲ್ಲಿ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಾ ಇದ್ವಿ. ಎಲ್ಲರೂ ಮಾಸ್ಕನ್ನು ಧರಿಸ್ಕೊಂಡಿದ್ದೀರ, ಒಂದು ನಿರ್ದಿಷ್ಟವಾಗಿರುವಂಥ ಅಂತರವನ್ನು ನೀವು ಕಾಪಾಡ್ಕೊಳ್ತಾ ಇದ್ದೀರ. ಎಲ್ಲದರ ಜೊತೆಗೆ ಲಸಿಕೆ, ವ್ಯಾಕ್ಸಿನೇಷನ್ ಅದನ್ನ ಕಡ್ಡಾಯವಾಗಿ ಹಾಕಿಸ್ಕೊಂಡು, ಎಷ್ಟು ಜನ ವ್ಯಾಕ್ಸಿನೇಷನ್ ಮೊದಲನೇ ಲಸಿಕೆ ಹಾಕ್ಸ್ಕೊಂಡು ಎಷ್ಟು ಜನ ಕೈಗಳು, ಇನ್ನೂ ಬಹಳ ಜನ ಹಾಕಿಸ್ಕೊಳ್ಬೇಕಾಗಿದೆ. 2ನೇ ಲಸಿಕೆಯಲ್ಲಿ ಎಷ್ಟು ಜನ ಹಾಕ್ಸ್ಕೊಳ್ಬೇಕಾಗಿತ್ತು? 2ನೇ ಲಸಿಕೆ ಇನ್ನೂ ಕಡಿಮೆ, ಇಲ್ಲವೇ ಇಲ್ಲ ಅಂದರೆ ತೊಂದರೆ ಇಲ್ಲ. ಯಾಕೆ ನೀವು ಲಸಿಕೆ ಹಾಕ್ಸ್ಕೊಂಡಿಲ್ಲ ಅಂತ ಒಂದು ಪ್ರಶ್ನೆ. ನಿಮ್ಮ ಜೊತೆಗೆ ಒಂದು ಸಂವಾದವನ್ನು ಮಾಡೋದಾದರೆ, ನೀವು ಯಾಕೆ ಲಸಿಕೆಯನ್ನು ಹಾಕ್ಸ್ಕೊಂಡಿಲ್ಲ? ಏನು ಕಾರಣ ಸಿಕ್ಕಿಲ್ವೋ? ಯಾರಾದ್ರೂ ಹೇಳ್ತಾರೆ, ಯಾರು ಹಾಕ್ಸ್ಕೊಂಡಿಲ್ಲ ಅವ್ರು ಹೇಳ್ತಾರೆ, ನೋಡೋಣ, ಬೈಕೊಡು, ಓಟ್ ನೋಡೋಣ. ಕೈ ಎತ್ತಿದವ್ರು ಬಿಟ್ಟು ಉಳಿದವ್ರು ಹೇಳಿದ್ರೆ ಯಾರು ಹಾಕ್ಸ್ಕೊಂಡಿಲ್ಲ ಕೈ ಎತ್ತಿ. ಯಾರು ಹಾಕ್ಸ್ಕೊಂಡಿಲ್ಲ ಕೈ ಎತ್ತಿ, ಯಾರು ಹಾಕ್ಸ್ಕೊಂಡಿಲ್ಲ ಕೈ ಎತ್ತಿ. ಅಲ್ಲಿ ಹೇಳ್ಕೊಡಪ್ಪ ನೋಡಿ, ಅಮ್ಮ ಯಾಕೆ ಹಾಕ್ಸ್ಕೊಂಡಿಲ್ಲ ನೀವು? ಅಲ್ಲಮ್ಮ, ಅವ್ರಿಗೂ ಹಾಕ್ಸಿದ್ರೆ ಅವ್ರಿಗೂ ಬರ್ತಾ ಇರಲಿಲ್ಲ. ನೀವು ಹಾಂ
ನೀವು ಹಾಕ್ಸ್ಕೊಳ್ಳಿ ಅಂತ ಹೇಳೋದು. ಈಗ ನಿಮ್ಮ ಅತ್ತೆ ಮಾವ ಸುರಕ್ಷಿತ ಆದರು, ಈಗ ನೀವು ಸುರಕ್ಷಿತ ಆಗ್ಬೇಕಲ್ಲ, ಹಾಕ್ಸ್ಕೊಳ್ಳಿ ಬೇರೆ. ಅವ್ರು ಕೂಡ ಅವ್ರು ಯಾಕೆ ಹಾಕ್ಸ್ಕೊಳ್ಳಿ ನೋಡೋಣ. ಯಾರು ಗಂಡು ಮಕ್ಕಳು ಕೆಲವರು ಹೇಳ್ಬೇಕಲ್ಲ, ಅಲ್ಲ ಅವ್ರು ಕೂಡ ಎಲ್ಲರೂ ಯಾರು ಹಾಕ್ಸ್ಕೊಳ್ಳಿ ಕೈ ನೋಡೋಣ. ನಿಮ್ಮ ಕಾರಣ ಏನು ಅಂತ ನಮಗೆ ಗೊತ್ತಾಗುತ್ತದೆ. ಹೇಳ್ರಮ್ಮ, ಯಾರು ಯಾಕೆ ಹಾಕ್ಸೋದಿಲ್ಲ? ಹಾಂ ಹೇಳಮ್ಮ, ಅವ್ರ ಬೈಕ್ ಅದೇ ಕೊಡ. ಹಾಂ ಇದು ಒಂದು ಕೆಲಸ ಕೊಡಮ್ಮ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದು ಕೂಡ ಒಳ್ಳೆ ಕೆಲಸ. ಅದು ಕೆಲಸ ಮಾಡಲಿಕ್ಕೆ ಬೇಕು ಅನ್ನೋದಾದರೆ, ಜೀವಂತ ಉಳಿಬೇಕು ಅನ್ನೋದ್ರೆ ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು. ನೋಡೋಣ ಈ ಕಡೆ ಗಂಡು ಮಕ್ಕಳು ಏನು ಹೇಳ್ತಾರೆ, ಅವ್ರು ಯಾರು ಹಾಕ್ಸೋದಿಲ್ಲ, ಯಾರು ಹಾಕ್ಸೋದಿಲ್ಲ ಕೈ ಇಟ್ಟಪ್ಪ, ಹಾಕ್ಸೋದಾರ ಕೈ ಇಟ್ಟು ನೋಡೋಣ. ಇವರೆಲ್ಲರೂ ಹಾಕ್ಸೋದಿಲ್ಲ, ಮೊದಲೇನು ಒಂದು ನೋಡೋದು ಯಾರು ಹಾಕ್ಸೋದಿಲ್ಲ, ಯಾರು ಹಾಕ್ಸೋದಿಲ್ಲ ಅವ್ರ ಕಡೆ ಕೊಡಪ್ಪ ಬೈಕು. ಸರ್ಕಾರದಿಂದ ದುಡ್ಡು ಬರ್ತಿದೆ ಅಂತರ್ಜಾತೀಯ 2 ಲಕ್ಷ. ಹೇಳಿ ತಂದೆ 40 ವರ್ಷ ಮೇಲೆ ಅವರೆಲ್ಲ ಫಸ್ಟ್ನೇ ಪ್ರೈಸ್ ತಗೊಂಡಿದ್ದಾರೆ. ನಮಗೆ 30 ವರ್ಷ, ನಮಗೆ ಬಂದಿಲ್ಲ. ಇನ್ನು 15 ವರ್ಷ ಮೇಲೆ ಬಂದಿಲ್ಲ. ನಮಗೆ ಹರಿಯಾಣ ಪಾಠ ನಮಗೆ 2 ವರ್ಷ ಇಲ್ಲಿ ಬಂದಿಲ್ಲ. ಹರಿಯಾಣ ಪಾಠ ಇತ್ತೀಚೆಗೆ ಸಿಗ್ತಿಲ್ಲ. ಅದು ಬರೋದಲ್ಲ, ನೀವೇ ಹೋಗಿ ಹಾಕ್ಸ್ಕೊಂಡಿಲ್ಲ. ಸ್ಕೂಲ್ಗಳಲ್ಲಿ ಆಗ್ತಾ ಇದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ನೀವೇ ಹಾಕ್ಸ್ಕೋಬೇಕು. ಇಲ್ಲ, ಅಲ್ಲಿ ನಮ್ಮೂರಲ್ಲಿ ಗೌರ್ಮೆಂಟ್ ಸಭೆಗೆ ಬಂದು ಎಲ್ಲರಿಗೆ ಫಸ್ಟ್ ಡೋಸ್ ಕೊಟ್ಟಿದ್ದಾರೆ. 2ನೇ ಡೋಸ್ ಬಂದಿಲ್ಲ. ನಮ್ಮ ತಂದೆಯಲ್ಲಿ ಫಸ್ಟ್ ಡೋಸ್ ತಗೊಂಡಿದ್ದಾರೆ. ನಮಗೆ ಎಲ್ಲ 15 ವರ್ಷ ಬಂದಿಲ್ಲ. ನೋಡಿ, ಯಾರು ಫಸ್ಟ್ನೇ ಡೋಸ್ ಇರ್ಬೋದು ಅಥವಾ ಸೆಕೆಂಡ್ ಡೋಸ್ ಇರ್ಬೋದು, ಯಾರು ಹಾಕ್ಸ್ಕೊಂಡಿದ್ದಾರೆ ಅವರು ಕೊರೋನಾ ಕಾಯಿಲೆಯಿಂದ ಸಾಯೋದಿಲ್ಲ. ಅವರು ತಿಳ್ಕೊಂಡ್ರು. ಯಾರು ಹಾಕ್ಸ್ಕೊಂಡಿಲ್ಲ ಅವ್ರು ಸಾಯ್ತಾರೆ. ಸಾವಿಗೆ ಕಾರಣ ಏನು ಅಂತಂದರೆ ಲಸಿಕೆಯನ್ನು ಹಾಕಿಸಿಕೊಳ್ಳಲಾರದೆ ಇರುವಂಥ 98% ಸೇಫ್ ಆಗಿದೆ. 98% ಯಾರು ಹಾಕ್ಸ್ಕೊಂಡಿದ್ದಾರೆ ಅವರು ಸೇಫ್ ಆಗಿದ್ದಾರೆ. ನೋಡಿ, ನಾವು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಕೂಡ ಹಾಕ್ಸ್ಕೊಂಡಿರಲಿಲ್ಲ. ಕೊರೋನಾ ವಾರಿಯರ್ಸ್ಗೆ ಅಂತ ಬಂತಲ್ಲ, ಅವಾಗ ಕಾಮಾರಿ ಹಾಸ್ಪಿಟ್ಲಿಗೆ ಬಂದಿದೆ, ಬಸವೇಶ್ವರ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು. ನಮ್ಗೆ ಯಾಕೆ ಕೊಡು ಅಂತ ಹೇಳಿ ನಮಗೇನು, ನಾವು 2 ಲಸಿಕೆಯನ್ನು ಹಾಕ್ಸ್ತೀವಿ. ಅದಕ್ಕೆ ಇಷ್ಟು ಧೈರ್ಯವಾಗಿ ನಾವು ಮದುವೆ ಕಂಡಕ್ಟ್ ಮಾಡ್ತೀವಿ, ಜನರ ಜೊತೆಗೆ ಬೆರೀತೀವಿ, ಬೇರೆ ಬೇರೆ ಸಮಾರಂಭಗಳಿಗೆ ಹೋಗ್ತೀವಿ, ಏನು ಮಾಡೋಲ್ಲ. ನೀವು ಇಷ್ಟೊಂದು ಮುಕ್ತವಾಗಿ ಜನರ ಜೊತೆ ಬೆರಿಬೇಕು ಅನ್ನೋದಾದರೆ 2 ಲಸಿಕೆಯನ್ನು ಹಾಕ್ಸ್ಕೊಂಡ್ರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ. ಹಾಕ್ಸ್ಕೊಂಡ್ರ ಏನಪ್ಪ ಜನ ಚಪ್ಪಾಳಲ್ಲ. ನಿಮ್ಮೆಲ್ಲರಿಗೂ ಶುಭವಾಗಲಿ.